ಏಟರ ಟೈಟ್ ಕಟ್ಟಾರೆ ಇವ ಇವರು ಇದು ಸುತ್ತಳಿ ಅನ್ನೋದು. ಅಯ್ಯವ ನಾ ಒಂದಿಟ್ಟು ಕತ್ರಿರ ತಗೊಳಕ್ ಹೋಗಿಲ್ಲ ಇದು ಕಟ್ ಮಾಡ್ಲಕ್ಕ. ಈ ಕೈಲಿ ಬಿಚ್ಚಲಿಕ್ಕೆ ಬರವಲ್ದಿದು. ಇರ್ಲಿ ಈ ಕಟ್ಟ ನಾಳೆಗೆ ಮಾಡಿದ್ರಾಯ್ತು. ಈಗ ಮತ್ತೆ ಕೆಲಸ ಒಂದದವ ಬಟ್ಟೆದು ಹೋಗ್ಯಾವು. ನಾಳೆಗೆ ಕಡಿತೀನಿ ಇದಿಷ್ಟು. ಸಾಕತ್ತದ ಈಗ ಇದಿಟ್ಟು ಪಲ್ಯ. ಇದೊಂದು ನಾಳೆಗೆ ಆಗ್ತದ. ಅದಕ್ಕೆಮ್ಮ ಅದು ಮೆಂತ್ಯ ಪಲ್ಯ ಕೊಡ್ರಿ ಈ ಕಡೆ ನಾ ಸೋಸ್ತೀನಂತ. ಇಲ್ಲ ಬ್ಯಾಡ್ ಪದ್ಮ, ಇದು ಈಗ ಕಡ್ದಿನಲ್ಲ ಸಾಕತ್ತದ ಇದಿಷ್ಟೇ. ಇದೊಂದು ಕಟ್ಟ ಇಟ್ಟು ಬಿಡ್ತೀನಿ, ನಾಳೆಗೆ ಸಂಜಿಕೆ ಹಂಗೆ ಮಾಡ್ಲಿಕ್ಕೆ ಬರ್ತದ ಬ್ಯಾಳೆಗೆ ಹಾಕಿ. ಈಗ ಸಾಕು ಅದೇನ ತೆಗಿಲಕತ್ತಿದ ಬ್ಯಾಡ ಅಂತ ಹೇಳಿ ಮತ್ತೆ ನೀ ಬಂದು ಇರ್ಲಕ್ಕ. ಈಗೇನು ಸೋಸೋದು ಬ್ಯಾಡ, ಈಗ ಬಟ್ಟೆದು ಒಗ್ಯದವ ಮತ್ತು ಸಾಕತ್ತದ. ಈಗ ನಾನು ಸೋಸಿದಷ್ಟು ಪಲ್ಯ ಸಾಕತ್ತದ ಎಲ್ಲರಿಗೆ. ಮತ್ತು ಇದು ಒಂದು ಎದಕ್ಕೆ ಸುಮ್ಮನೆ ಉಳಿದು ಬಿಡ್ತದ, ಅದಕ್ಕೆ ನಾಳೆಗೆ ಸಂಜಿಕೆ ಹಂಗೆ ಮಾಡ್ಲಿಕ್ಕೆ ಬರ್ತದ, ಅದಕ್ಕೆ ತೆಗೆದಿಡ್ಲಕತ್ತಿದ. ಸೋಸೋದೇನು ಇಲ್ಲ ತಗೋ. ಮತ್ತು ಹೆಂಗವ ಪಸಂದ್ ಬಂತು ಸೀರೆ ನಿಮ್ಮ ಮನೆ ತಂದಿದ್ದು? ಮೂರಿ ಅತ್ತಿಗೆಮ್ಮ ಚಂದ ತಂದ ಅಣ್ಣ, ಅಡ್ಡಿಲ್ಲ. ಸೀರೆ ಭಾಳ ಇಷ್ಟ ಆಯ್ತು ರೀ ನನಗೆ. ಕಲರ್ ಆಯಿತು, ಡಿಸೈನ್ ಆಯಿತು, ಭಾಳ ಚಲೋ ತಂದಾನ. ಇಷ್ಟ ಆಯ್ತು ನೋಡ್ರಿ ನನಗಂತರೂ. ನಾನು ಅವತ್ತ ಹಂಗೆ ಮಾತಾಡಿದಕ್ಕೆ ಬೇಜಾರು ಮಾಡ್ಕೊಂಡು ಹೋಗ್ಲತ್ತಿದ್ದೇನವ. ಮನೆ ಹೆಣ್ಮಕ್ಳು ಹಂಗೆ ಬೇಜಾರು ಮಾಡ್ಕೊಂಡು ಹೋದ್ರೆ ತವ್ರ ಮನೆಗೇನೋ ಶ್ರೇಯಸ್ ಅಲ್ಲಂತ. ಅದೆಲ್ಲ ಬೇಜಾರದು ಮಾಡ್ಕೊಂಡು ಹೋಗ್ಲಕ್ಕೆ ಹೋಗಬೇಡ. ಮತ್ತು ನೀ ಮಾಡಿದ್ನು ಹಾಗೆ ಇತ್ತು, ಅದಕ್ಕೆ ನನಗೆ ಸಿಟ್ಟು ಬಂತು ಅಂದ್ಬಿಟ್ಟಿನಿ. ನನಗೇನು ನಾನು ಅಂದಿದ್ದಕ್ಕೇನು ಬೇಜಾರಿಲ್ಲ, ಯಾಕಂತಂದ್ರೆ ನಾನೇನೋ ಸುಳ್ಳು ಮಾತಾಡಿಲ್ಲ, ಇದ್ದಿದ್ದಂಗೆ ಹೇಳೀನಿ. ಅವತ್ತು ಅದೇ ಹೇಳೀನಿ, ಇವತ್ತು ಅದೇ ಹೇಳಾಗತ್ತೀನಿ. ನನಗೆ ನಿನ್ನ ಮ್ಯಾಲ ಅದು ಒಂದು ವಿಷಯಕ್ಕೆ ಇನ್ನೂ ಸಿಟ್ಟದವ. ಸಿಟ್ಟೇನೋ ಇಷ್ಟು ಜಲ್ದಿ ಹೋಗಂಥದ್ದು ನೀ ಮಾಡಿಲ್ಲ. ಸಿಟ್ಟದ ನನಗೆ, ಸುಳ್ಳು ಯಾಕಾಡ್ಲಿ ಸಿಟ್ಟದ. ಆದ್ರೇನು ಭಾಳ ವರ್ಷಕ್ಕೆ ಬಂದಿದ್ದಲ್ಲ, ಸುಮ್ಮನೆ ನನ್ಲಿಂತ ಬೇಜಾರು ಮಾಡ್ಕೊಂಡು ಹೋದ್ರೆ ಸರಿ ಇರಲ್ಲ ಅಂತೇಳಿ ಹೇಳಾಗತ್ತೀನಿ. ಇರು ಮತ್ತು ಒಂದು 4 ದಿನ ಇನ್ನ. ಈಗ ನಾನು ಏನಾರ ಕದ್ದಿಲ್ಲ ಮಾಡಿಲ್ಲ ಅಂಥೇಳಿ ಅನ್ಕೋತ ನಿಂತು ಬಿಟ್ಟ ಅಂತಂದ್ರೆ ಈಗ ಏನಿಲ್ಲ, ಸೀದಾ ಆಣಿ ಪರ್ಮಣ್ ಮಾಡಿ ಹೇಳಂಥೇಳಿ ಅಂದ್ಬಿಡ್ತಾಳೆ. ಮತ್ತೆಲ್ಲರೂ ಹೌದು ಆಣಿ ಪರ್ಮಣ್ ಮಾಡು ಅಂತ ಅಂತಾರೆ. ಸುಮ್ಮನೆ ಯಾಕೆ ಬೇಕು, ಮೊದಲು ಇಲ್ಲಿನ ಜಾಗ ಖಾಲಿ ಮಾಡ್ಬೇಕು ನಾನು. ಇಲ್ಲ ಅತ್ತಿಗೆಮ್ಮ, ನಾನೇನು ನಿಮ್ಮ ಮಾತಿಗೆ ಬೇಜಾರು ಮಾಡ್ಕೊಂಡು ಹೋಗ್ಲತ್ತಿಲ್ ಬಿಡ್ರಿ. ಇಷ್ಟಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೋಬೇಕ್ರಿ? ನಾನು ಕದ್ದರೆ ಬೇಜಾರಾಗಬೇಕಲ್ಲ. ನಾನು ಕದ್ದೇ ಇಲ್ಲ, ಯಾಕೆ ಬೇಜಾರಾಗಲಿ? ನಾನು ಕದ್ದಿನಂತ ನೀವು ತಿಳ್ಕೊಂಡಿರಿ, ಅದು ನಿಮ್ಮ ಭ್ರಮೆ. ನಾ ಕದ್ದಿಲ್ಲ ಅಂತ ನನಗೆ ಗೊತ್ತದಲ್ಲ. ಮತ್ತೆ ಯಾಕೆ ಇದ್ರಾಗ ಬೇಜಾರು ಮಾಡ್ಕೋತ ಕೂಡ್ಲಿ? ಹಾಗೆ ನಿಲ್ ತಗೋರಿ. ನಿಮ್ಮ ಅಣ್ಣವ್ರಿಗೆ ಅಲ್ಲಿ ಊಟಕ್ಕೆ ಅದು ಭಾಳ ಕಷ್ಟ ಆಗ್ಲಾಗತ್ತದ, ಅದಕ್ಕೆ ಹೋಗ್ಲಾಗತ್ತೀನಿ. ಮತ್ತೆ ಬರ್ತೀನಿ ತಗೋರಿ. ಇರ್ಲಿ ಬಿಡವ, ಆಗಿದ್ದಾಯ್ತು ಹೋಗಿದ್ದಾಯ್ತು. ಈಗ ನಾನು ನೀ ಕದ್ದಿದ್ದು ಅನ್ನೋದು ನೀನೇನು ಒಪ್ಕೊಳಕ್ಕೆ ತಯಾರಿಲ್ಲ. ಮತ್ತು ನಾಳೆಗೆ ನಮ್ಮ ತಂಗಿಗೆ ಹಿಂಗೊಂದು ಆರೋಪ ಹೊರಸ್ ಕಳಿಸ್ದುಳಿಕೆ ಅಂಥೇಳಿ ನಿಮ್ಮ ಅಣ್ಣ ನನ್ನ ಮೇಲೆ ಸಿಟ್ಟಾಗೋದ್ನು ಬೇಡ. ಮ್ಯಾಲೊಬ್ಬ ದೇವ್ರು ಅದನ್ನು ನೋಡ್ತಿರ್ತಾನಂತೇಳಿ ದೇವ್ರ ಮೇಲೆ ಬಿಟ್ಟಿನ ಅಷ್ಟೇ ನಾನು. ಇರಲಿ ತಗೋ, ನೀ ಕದ್ದಿಲ್ಲಲ್ಲ, ಆಯಿತು ತಗೋ. ಇದು ನೀ ಮತ್ತು ನಾಳೆಗೆ ಹೋತಲ್ಲ, ಮತ್ತು ಅತ್ತೆಯರು ಒಂದಿಟ್ಟು ಅಡುಗೆ ಅದು ಮಾಡಂತ ಹೇಳಂತಂದಾರ. ಮತ್ತು ಏನೇನು ಕಟ್ಟಂತೇವ, ಏನೇನು ಕಟ್ಟಂತ ಹೇಳು. ಮತ್ತು ನಾಳೆಗೆ ನಾನು ನಸಕ್ನಾಗ ಎದ್ದು ಮಾಡ್ತೀನಿ ಎಲ್ಲ. ತಿನ್ನಿ ಹೊಂಟಾರಲ್ಲ, ಇರವ ಅತ್ತಿಗೆ ಕೇಳ್ತೀನಿ ಏನು ಮಾಡಂತಾಳ, ಮಾಡಿ ಕಟ್ಟಾರಾಯ್ತು. ಏನು ಕಟ್ಟೋದು ಅವ್ವ? ಅದೇ ನಾ ಊರಿಗೆ ಹೋಗ್ಲತ್ತೀನಲ್ಲ, ಅದಕ್ಕೆ ಏನು ಮಾಡಿ ಕಟ್ಲಿ ಅಂತೇಳಿ ಕೇಳಕತ್ತಾಳ ಅತ್ತಿಗೆಮ್ಮ. ನೀ ಬಾಯಿ ಬಿಡಲ್ಲಲ್ಲ, ಅದು ಇದು ಮಾಡಂತೇಳಿ ಅದಕ್ಕೆ ನೀನು ಕೇಳಕತ್ತಾಳ. ಮತ್ತು ನೀ ಬ್ಯಾಡ ಅಂದಿದಂತ ಹೇಳಬೇಕಲ್ಲ ಆಕಿ. ಅದಕ್ಕೆ ಆಕಿಗೆ ಮಾಡೋ ಮನಸ್ಸಿಲ್ಲ, ಅದಕ್ಕೆ ನೀನು ಕೇಳಕತ್ತಾಳ. ನೀ ಬ್ಯಾಡ ಅಂತಂತ ಆಕಿಗೆ ಗೊತ್ತು, ಅದಕ್ಕೆ ಕೇಳಕತ್ತಾಳ. ಇದ್ದಿಲ್ಲ ಅಂತಂದ್ರೆ ಆಕಿಗೆ ಗೊತ್ತಿಲ್ಲೇನ ಏನು ಕಟ್ಟಬೇಕು ಏನು ಬಿಡ್ಬೇಕು ಅನ್ನೋದು? ಗೊತ್ತಿಲ್ಲ ಆಕಿಗೆ, ಸುಮ್ಮ ಕೇಳಕತ್ತಾಳ ಆಕಿ ನಿನಗೆ. ಇಲ್ಲಿ ಬಿಡವ, ಏನಿಬ್ಬರು ಇದ್ದೇವು, ಎಲ್ಲಿ ಏನಾರ ಮಾಡ್ಕೊಂಡು ಕಟ್ಕೊಂಡು ಹೋಗಲಿ, ಅಲ್ಲೇ ಮನೆಗೆ ಹೋಗಿ ಏನಾರ ಮಾಡ್ತೀನಂತ. ಸೊಮ್ಮಿರು ಪದ್ಮ, ಹಳೆಯರು ಏನು ಅನ್ಕೊಳಕ್ಕಿಲ್ಲ. ಇಷ್ಟು ವರ್ಷ ಆದ್ಮೇಲೆ ನಾನು ಹೇಳ್ತಿ ತವ್ರ ಮನೆಗೆ ಹೋಗ್ಯಾಳ, ಒಂದೀಟು ಏನು ಕಟ್ಟಿಲ್ಲಲ್ಲ ಅಂತ ಅನ್ಕೋಬೇಕೇನು? ಸೊಮ್ಮಿರು, ನಿನಗೆ ಗೊತ್ತಾಗಲ್ಲ. ಇಲ್ಲಿ ಕೇಳು, ನಾ ಹೇಳ್ತೀನಿ ಕೇಳು. ಒಂದು ದಿವಸ ಕರ್ಜಿಕಾಯಿ ಮಾಡೋ, ನನ್ನ ಮಗಳಿಗೆ ಕರ್ಜಿಕಾಯಿ ಭಾಳ ಇಷ್ಟ. ಹಾಗೆ ಒಂದು ದಿವಸ ರೌದುಂಡಿ, ಬೇಸನ್ ಉಂಡಿ, ಮತ್ತು ಒಂದು ದಿವಸ ಚಪಾತಿ ಆಯಿತು. ಉದ್ರ ಬ್ಯಾಳಿ ತಾಳಸು, ಉದ್ರ ಬ್ಯಾಳಿ. ಮತ್ತು ಜುಣ್ಕ ಮಾಡು, ಜುಣ್ಕ ತಪ್ಪಿಸ್ಬೇಡ, ಜುಣ್ಕದು ವಡಿ ಮಾಡು. ನಮ್ಮ ಮಳ್ಯಾಗ ಭಾರಿ ಇಷ್ಟ ಜುಣ್ಕ ವಡಿ. ಮತ್ತೇನು ಮಾಡ್ತಿ? ಒಂದು ದಿವಸ ಚಕ್ಲಿ ಮಾಡೋಕ್ಕಾದ್ರೆ ಚಕ್ಲಿ ಮಾಡು, ಒಂದು ದಿವಸ ಚೂಡಾವನು ಮಾಡಿಬಿಡು. ಮತ್ತೆ ಅಲ್ಲಿ 20 ಸರಿ ನನ್ನ ಮಗಳು ಅಲ್ಲಿ ಹೋಗಿ ಮಾಡ್ಕೋತಾಳ ಒಬ್ಬಾಕಿನೇ, ಯಾವಾಗ ಮಾಡ್ಕೋಬೇಕು. ಅದಕ್ಕೆ ಒಂದು ದಿವಸ ಚಕಲಿ ಚೂಡ ಎಲ್ಲ ಹೆಚ್ಚಿಗೆ ಮಾಡು. ಒಂದು ದಿವಸ ಅಲ್ಲಿಗೆ ಹಾಸ್ಟೆಲ್ಗೆ ಇರ್ತಾವೆ ಮಕ್ಕಳು, ಅವಕ್ಕೂ ಒಂದಿಟ್ಟು ಕಳಿಸ್ತಾಳ. ಆಕಿ ಒಬ್ಬಾಕಿನೇ ಆತಾಳಲ್ಲ, ಎಲ್ಲಿ ಮಾಡಿ ಮಕ್ಕಳಿಗೆ ಕಳಿಸ್ಬೇಕು. ಅದಕ್ಕೆ ಇಲ್ಲಿಂದ ಒಂದಿಟ್ಟು ಕಳಿಸ್ತಾಳ. ಒಂದಿಟ್ಟು ಹೆಚ್ಚಿಗೆ ಮಾಡಿ ಕಟ್ಟು, ಇಟೀಟೆ ಮಾಡಬೇಡ. ಅತ್ತಿ ಬೆಳಗಾದ್ರೆ ಊರಿಗೆ ಹೊಂಟಾಳಕ್ಕಿ. ನೀವು ಹೇಳೋದು ಎಲ್ಲ ಮಾಡ್ಕೊತ ಕುಂತಂತಂದ್ರೆ 1 ದಿನ ಬೇಕು. 1 ದಿನದಾಗ ಆದ್ರೂ ಇನ್ನೂ ಅದು ಮುಗಿಯಲ್ಲ, ಅಷ್ಟು ಟೈಮ್ ಹಿಡಿತದದು. ನೀವು ನೋಡಿದ್ರೆ ಇಷ್ಟೆಲ್ಲ ಮಾಡ್ಲಕ್ಕೆ ಹೇಳಾಗತ್ತೀರಿ. ಯಾವಾಗ ಮಾಡಲಿ ನಾನು ಇಷ್ಟೆಲ್ಲ ಒಬ್ಬಾಕಿ?
ಅತ್ತಿ ನಾನು ಹೇಳೋದಂದ್ರೆ ಇದು ಉದ್ರ ಬೇಳೆ ಮಾಡ್ತೀನಂತ ಉದ್ರ ಬೇಳೆ ಚಪಾತಿ ಆಯ್ತು ಜುಣಕ ಆಯ್ತು ಸ್ವೀಟ್ ಅಂತಂದ್ರೆ ಒಂದಿಟ್ಟು ರವ್ದು ಉಂಡೆ ಕಟ್ತೀನಂತ ಅದಕ್ಕೇನಿಲ್ಲ ರವ್ದು ಉಂಡೆ ಇಟ್ಟು ಕಟ್ ಕಳಿಸ್ತೀನಂತ ಮತ್ತು ನೀವು ಹೇಳಿದ್ದು ಯಾವಾಗಾರ ಮಾಡ್ತಾರೆ ಕೊಟ್ಟು ಕಳಿಸ್ಲಿಕ್ಕೆ ಬರ್ತದ ಈಗ ನನ್ನ ಕೈನಿಂದ ಆಗೋದು ಇಷ್ಟೇ ರೀ ಅತ್ತಿ ಇಷ್ಟು ಮಾಡ್ತೀನಿ ನೋಡ್ರಿ. ನಾ ಹೇಳಿದೆ ಅಂದ ಈ ಮನ್ಯಾಗ ನಡ್ದದ ಅಂಥೇಳಿ ಈಗ ನಡೀತದ. ನಡ್ಸು ನಿಂದೆ ಅಧಿಕಾರ, ನಡ್ದದ ನಡ್ಸು. ಪದ್ಮ ಒಂದಿಟ್ಟು ಬಾವ. ಸೀತಾ ಮತ್ತೇನಾಯ್ತು? ಅವು ಯಾಕೋ ಸಿಟಿನಾಗ ಹೋದಳು ಕ್ವಾಣ್ಯಾಗ. ಏನಾಯ್ತು? ಮತ್ತೇನು ಜಗಳ ಆಡಿದ್ರಿ ಏನು? ಹೋಗ್ಲಿ ಬಿಡ್ರಿ, ನೀವು ಅದೆಲ್ಲ ಎದಕ್ಕೆ ತಲೆಗೆ ತಗೋತೀರಿ? ಮನೆ ಅಂದಾಳಕ್ಕೆ ಹಾಗೆ ಒಂದು ಮಾತು ಬರ್ತಿರ್ತಾವ ಹೋಗ್ತಿರ್ತಾವ. ಅದು ಬಿಡ್ರಿ, ಇದು ನಿಂಬಲ್ಲಿ ರೊಕ್ಕ ಎಲ್ಲಿಂದ ಬಂದವ್ರಿ? ಸೀರೆ ನೋಡಿದ್ರೆ ಅಟ್ಟ ತುಟ್ಟಿದ್ದು ತೊಗೊಂಬಂದಿರಿ, ಬಟ್ಟೆನೂ ತುಟ್ಟಿದ್ದೀವಿ ತೊಗೊಂಬಂದಿರಿ, ರೊಕ್ಕ ಇದ್ದಿದ್ದಿಲ್ಲಲ್ಲ? ನನ್ನ ಕಡೆಗೆ ಎಲ್ಲಿಂದ ರೊಕ್ಕ ಬರಬೇಕು ಸೀತಾ? ಇದು ನಿನ್ನ ಕಡೆಗೆ ಮನೆ ಖರ್ಚಿಗೆ ಕೊಟ್ಟಿದ್ರಾಗೆ ತೊಗೊಂಡು ಹೋಗಿದ್ದಿಲ್ಲ ನಾನು. ಇಲ್ಲ, ರೊಕ್ಕ ಏನು ಇದ್ದಿದ್ದಿಲ್ಲ. ಮತ್ತೀಗ ತಂಗಿ ಊರಿಗೆ ಹೊಂಟಾಳ, ಭಾಳ ವರ್ಷಕ್ಕೆ ಬಂದಾಳಲ್ಲ, ಏನು ಮಾಡ್ಬೇಕಂತ ಹೇಳಿ ಮತ್ತು ಸಾವ್ಕಾರ ಕಡೆಗೆ ಹೋಗಿದ್ದ. ಅವರು ಬೇರೆ ಇದ್ದಿದ್ದಿಲ್ಲ, ಪ್ಯಾಟಿಗೆ ಹೋಗಿರು, ಮತ್ತು ಅವ್ರು ಕೊಟ್ಟರು. ಅದಕ್ಕೆ ತೊಗೊಂಡು ಅದ್ರಾಗ ಬಟ್ಟೆ ಇದೆಲ್ಲ ತೊಗೊಂಡು ಬಂದೀನಿ ನೋಡು. ಹೌದೇನು? ಮತ್ತು ಸಾಲನೇ ಹೆಚ್ಚಿಗೆ ಆಗ್ಬಿಡ್ಲಾಕತ್ತದ್ರಿ. ಮನೆ ಸಂತಿಗೆ ಸಾಲ ಆಯಿತು, ಮತ್ತು ಈಗ ಬಟ್ಟೆಗೆ ಸಾಲ. ಏನು ಮಾಡ್ಬೇಕ್ರಿ? ಹಿಂಗಾದ್ರೆ ನಮ್ಮ ಬಾಳೆ ಯಾವಾಗ ಸುಧಾರಿಸ್ಬೇಕೋ ಏನೋ ಅನ್ನಂಗೆ ಆಗ್ಬಿಟ್ಟದ. ನಾನು ಅವ್ರ ಹೊಲಕ್ಕೆ ಒಂದಿಟ್ಟು ಹೋತೀನಿ ಅಂತಂದ್ರೆ ನೀವು ಒಂದು ಬ್ಯಾಡ್ ಅಂತ ಅಂತೀರಿ. ಒಂದಿಟ್ಟು ಹೋದ್ರೆ ಕೈ ಖರ್ಚಿಗ್ರೆ ಆಗಲ್ಲೇನು ಎದಕ್ಕಾರ? ಈಗ ನೋಡ್ರಿ, ಏನಾರ ಇಂತಿಂತ ಬರ್ತಿರ್ತಾವ, ಸುಮ್ಮನೆ ಎಲ್ಲಕ್ಕ ಸಾವ್ಕಾರ ಕಡೆಗೆ ಕೇಳೋದಾಗ್ಲಾಗತ್ತದ. ಅವರು ಎಷ್ಟಂತ ಕೊಡ್ತಾರ? ನಾನು ಅದೆಲ್ಲ ಹ್ಯಾಂಗಾರ ಮಾಡ್ತೀನಂತ. ಇನ್ನೂ ಒಂದು 2 ತಿಂಗಳು ಅಷ್ಟೇ. 2 ತಿಂಗಳನ್ನೇ ಮತ್ತೆ ನಾವು ಹಾಕಿದ ಬೆಳೆ ಇದು ಬಂತು ಅಂತಂದ್ರೆ ಕೈಯಾಗ ಒಂದಿಟ್ಟು ರೊಕ್ಕ ಇರ್ತಾವ. ನೀನು ಅದೆಲ್ಲ ಚಿಂತೆ ಮಾಡ್ಕೋತ ಕೂಡಬೇಡ. ಇದು ನಂದಿನಿ ಎಲ್ಲೋಗಳ ಕಾಣಲ್ಲೇ ಹೊಂಟಾಳಲ್ಲ? ಆಕಿ ಕಾವ್ಯನ ಮನೆಗೆ ಹೋಗ್ಯಾಳ್ರಿ. ಅಲ್ಲೇ ಏನೋ ಅದು ನೋಟಿಸ್ ಅದು ಬರ್ಕೋತೀನಿ ಅವ್ವ ಅಂತೇಳಿ ಹೋಗ್ಯಾಳ, ಅಲ್ಲೇ ಹೋಗ್ಯಾಳಕಿ. ಹೌದೇನು? ಆಯ್ತು ತಗೋ. ನಾನು ಒಂದಿಟ್ಟು ಮಕ್ಕೋತೀನಿ, ಯಾಕೇನೋ ತಲೆ ಭಾಳ ಹೊಡ್ಲಾಗತ್ತ ಸೀತಾ. ಅದಕ್ಕೆ ಒಂದಿಟ್ಟು ಮಕ್ಕೋತೀನಿ, ಆಮೇಲೆ ಎಬ್ಬಸ್ ಅಡಿಗೆ ಆದಳಕ್ಕೆ. ಒಂದಿಟ್ಟು ಶುಂಠಿ ಹಾಕಿ ಚಾ ಮಾಡ್ಕೊಂಡು ಬರ್ಲೇನು? ಇಲ್ಲ ಬ್ಯಾಡ. ಬರಾಗೆ ಹಂಗೆ ಕುಡಿದು ಬಂದೀನಿ. ಬ್ಯಾಡ ತಗೋ, ನಾನು ಒಂದಿಟ್ಟು ಮಕ್ಕೊಂಡ ಅಂತಂದ್ರೆ ಕಡಿಮೆ ಆಗ್ತದ. ಹ್ಞೂ ರೀ, ಆಯ್ತು ತಗೋರಿ. ಪದ್ಮ ಒಂದಿಟ್ಟಿನಿಂದ ರವ ಬರ್ತೀನಿ. ಈಗ ತಗೋ ಮಗಳೇ, ಈ ರೊಕ್ಕ ಇಟ್ಕೋ. ಅವ್ವ, ಇಷ್ಟೊಂದು ರೊಕ್ಕ ಎಲ್ಲಿಂದವ? ಅವು ತಿಂಗಳಿಗೆ ಬರ್ತಾವಲ್ಲ ಗೃಹಲಕ್ಷ್ಮಿ ರೊಕ್ಕ, ಅವು ಜಮಾಸಿ ಇಟ್ಟಿನವ. ಯಾರಿಗೆ ಕೊಟ್ಟಿಲ್ಲ ಗೊತ್ತೇನು? ಮನ್ಯಾಗ ಯಾರಿಗೆ ಕೊಟ್ಟಿಲ್ಲ. ನನ್ನ ಮಗಳಿಗೆ ಎದಕ್ಕಾರ ಆತಾವಂಥೇಳಿ ಕೂಡಿಟ್ಟಿನಿ. ಇದ್ರಾಗ ಒಂದು 30,000 ಅವ ನೋಡು, ತಗೋ, ಏನಾರ ಮಾಡಿಸ್ಕೊ. ಅಣ್ಣ ಅತ್ತಿಗೆಮ್ಮ ಕೇಳಿಲ್ಲೇನವ ನಿನಗೆ ಒಂದ್ಸರಿನು? ಅವ್ರು ಎದಕ್ಕೆ ಕೇಳ್ತಾರ? ಕೇಳಿದ್ರೆ ಕೊಡ್ತಾರೆ ಯಾರು ಅವರಿಗೆ? ನನ್ನ ರೊಕ್ಕ ನನಗೆ ಬರ್ತಾವ, ನಾ ಏನಾರ ಮಾಡ್ತೀನಿ, ಯಾರಿಗಾರ ಕೊಡ್ತೀನಿ. ಅವ್ರು ಎದಕ್ಕೆ ಕೇಳ್ತಾರ? ನಿನ್ನೆ ತಗೋ, ಇವ್ರ ರೊಕ್ಕ ಇಟ್ಕೋ. ಅತ್ತಿಗೆಮ್ಮ